ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಸಿ ಪಿ ಎಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸಿ ಪಿ ಎಮ್ ಅಂತಂದ್ರೂ ಕ್ರಿಟಿಕಲ್ ಪಾತ್ ಮೆಥಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಮಗೆ ಇದರೊಳಗಡೆ ಅವರು ಆ್ಯಕ್ಟಿವಿಟಿನ ಕೊಟ್ಟಿರ್ತಾರೆ, ಇಮಿಡಿಯೇಟ್ ಪ್ರಿಡಿಸರ್ಸು ಮತ್ತು ಡ್ಯೂರೇಷನ್ಸ್ನ ಕೊಟ್ಟಿರ್ತಾರೆ. ಈಗ ಆ್ಯಕ್ಟಿವಿಟಿಗೆ ಇಮಿಡಿಯೇಟ್ ಪ್ರಿಡಿಸರ್ಸ್ ಏನೂ ಇಲ್ಲ ಅಂತ ಅಂದರೆ ಅದಕ್ಕೆ ಇನ್ಕಮಿಂಗ್ ಆಗಿರುವಂಥ ಆ್ಯಕ್ಟಿವಿಟೀಸ್ ಯಾವುದೂ ಇರೋದಿಲ್ಲ. ಫಸ್ಟ್ ಇದಕ್ಕೆ ನೆಟ್ವರ್ಕ್ ಡಯಾಗ್ರಾಮ್ನ ನಾವು ಕನ್ಸ್ಟ್ರಕ್ಟ್ ಮಾಡಿ ಅದರೊಳಗಡೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಮತ್ತು ಫಿನಿಶ್ ಟೈಮನ್ನ ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ಕ್ರಿಟಿಕಲ್ ಪಾತನ್ನ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ಟೋಟಲ್ ಫ್ಲೋಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊಳ್ಬೇಕು. ಫಸ್ಟು ಈಗ ಅವ್ರು ಏನಂತ ಹೇಳಿದ್ದಾರೆ, ಎಗೆ ಮತ್ತು ಬಿಗೆ ಯಾವುದೇ ರೀತಿಯಾಗುವ ಇಮಿಡಿಯೇಟ್ ಪ್ರಿಡಿಸರ್ಸ್ ಇಲ್ಲ. ಅದಕ್ಕೆ ಏನಾಗುತ್ತೆ, ಒಂದು ನೋಡನ್ನ ತೊಗೊಂಡು ಎ ಮತ್ತು ಬಿಗೆ ಯಾವುದೇ ರೀತಿಯಾಗಿರುವಂಥ ಇಮಿಡಿಯೇಟ್ ಪ್ರಿಡಿಸರ್ಸ್ ಇಲ್ಲ ಅಲ್ವಾ, ಅದಕ್ಕೆ ಹಾಗೆ ತಗೊಳ್ತಾ ಹೋಗಿರ್ತೀನಿ. ಆಯಿತಾ, ಅದಕ್ಕೆ ಇಲ್ಲಿ ನಮಗೆ ಇದನ್ನು 1 ಅಂತೇಳಿ ತಗೊಳ್ಳೋಣ. ಇದು 2 ಅಂದರೆ ಎಗೆ ಎಷ್ಟು ಡ್ಯೂರೇಷನ್ಸ್ ಕೊಟ್ಟಿದ್ದಾರೆ, 4, ಅದನ್ನು ತಗೊಳ್ಬೇಕು. ನೆಕ್ಸ್ಟ್ ಬಿಗೆ ಎಷ್ಟು ಡ್ಯೂರೇಷನ್ಸ್ ಕೊಟ್ಟಿದ್ದಾರೆ, 3. ನೆಕ್ಸ್ಟು ಎ ಮತ್ತು ಬಿ ಸೇರಿ ಎರಡೂ ಸೇರಿ ಏನಾಗ್ತಾಯಿದೆ, ನಮಗೆ ಸಿ ಮತ್ತು ಡಿ ಅನ್ನೋ ಆ್ಯಕ್ಟಿವಿಟೀಸ್ ಬರ್ತಾಯಿದೆ. ಆವಾಗ ನಾವೇನು ಮಾಡಬೇಕು, ಡಮ್ಮಿ ಆ್ಯಕ್ಟಿವಿಟಿನ ಡಮ್ಮಿ ನೋಡನ್ನ ಯೂಸ್ ಮಾಡಬೇಕು. ಏನಕ್ಕೆ ಅಂತಂದರೆ ಈಗ ಇದೆರಡಕ್ಕೂ ಕೂಡ ಏನಾಗಿದೆ, ಎ ಮತ್ತು ಬಿಗೆ ಇಮಿಡಿಯೇಟ್ ಪ್ರಿಡಿಸರ್ಸ್ ಇಲ್ಲ. ಅದಕ್ಕೋಸ್ಕರ ನಾವು ಈ ಬಿ ಇಂದ ಎಗೆ ಡಮ್ಮಿ ಆ್ಯಕ್ಟಿವಿಟಿನ ತಗೊಳ್ಬೇಕು. ತಗೊಂಡಾದ್ಮೇಲೆ ಎ ಮತ್ತು ಬಿ ಇಂದ ಯಾವ್ದು ಬರ್ತದೆ, ಸಿ ಮತ್ತು ಡಿ. ಆ ಸಿ ಮತ್ತು ಡಿ ಎರಡೂ ಸೇರಿ ಯಾವುದಾದ್ರೂ ನಮಗೆ ಇಮಿಡಿಯೇಟ್ ಪ್ರಿಡಿಸರ್ ಇದೆಯಾ ಅಂತೇಳಿ ಫಸ್ಟ್ ನೋಡ್ಕೊಳ್ಬೇಕು. ಇಲ್ಲ, ಎರಡೂ ಕೂಡ ಇಂಡಿಪೆಂಡೆಂಟ್ ಆಗಿದೆ, ಅದಕ್ಕೆ ಸಪ್ರೇಟಾಗಿ ನಾವು ಬರ್ಕೊಳ್ಬೋದು. ಎ ಮತ್ತು ಬಿ ಎರಡೂ ಸೇರಿ ಯಾವುದಾದ್ರು ಬಂದಿದೆ, ಸಿ ಮತ್ತು ಡಿ ಬಂದಿದೆ. ಸಿ ಮತ್ತು ಡಿ. ಆ ಸಿ ಅನ್ನೋದನ್ನು ಇದನ್ನು 4th ನೋಡಾಗಿ ತೊಗೊಳ್ಳೋಣ. ಸಿ ಅಂತ ಅಂದರೆ ಎಷ್ಟಿದೆ, 2 ಇದೆ ಅದರದ್ದು ಡ್ಯೂರೇಷನ್. ಡಿ ಅಂತ ಅಂದರೆ 5 ಇದೆ ಡ್ಯೂರೇಷನ್ನು. ನೆಕ್ಸ್ಟು ಬಿ ನೋಡಿಂದ ಇಮಿಡಿಯೇಟ್ ಪ್ರಿಡಿಸರ್ ಬಿ ಆಗಿರಬೇಕು. ಈಗ ಇ ಅನ್ನೋ ಆ್ಯಕ್ಟಿವಿಟಿ ಬರಬೇಕು ಅಂತಂದರೆ ಇಮಿಡಿಯೇಟ್ ಪ್ರಿಡಿಸರ್ಸ್ ಬಿ ಆಗಿರಬೇಕು. ಅದಕ್ಕೆ ಬಿ ಆದಾಗ ಏನಾಗುತ್ತೆ, ನಮಗೆ ಇ ಬರುತ್ತೆ. ಇ ಎಷ್ಟಿದೆ ಡ್ಯೂರೇಷನ್, 6 ಇದೆ. ಈಗ ಇ ಇಂದ ಮತ್ತು ಇ ಬರ್ತಾ ಇದೆಯಲ್ವಾ, ಇ ಮತ್ತು ಹೆಚ್ ಎರಡು ಆಗಿದೆ. ಇ ಮತ್ತು ಹೆಚ್ ಎರಡೂ ಆದಾಗ ಜೆ ಬರುತ್ತಲ್ವ, ಅದಕ್ಕೆ ಇದನ್ನು ಸ್ವಲ್ಪ ಲಾಂಗ್ ಆಗಿ ತೊಗೊಳ್ಳೋಣ. ಯಾಕಂದರೆ ಎರಡು ಸೇರಿ ಆಗುತ್ತಲ್ವ, ಅದಕ್ಕೆ ಇದನ್ನು 6 ಅಂತ ತೊಗೊಂಡಿರೋಣ. ನೆಕ್ಸ್ಟು ಇ ಆಯಿತು. ಎಫ್ ಅಂತ ಅಂದರೆ ಸಿ ಆಗಿರಬೇಕು. ಆಮೇಲೆ ಎಫ್ ಮತ್ತು ಜಿ ಸೇರಿ ಎರಡೂ ಸೇರಿ ಬರ್ತಾ ಇದೆ ಯಾವುದಕ್ಕೆ, ಐಗೆ. ಅದೆರಡೂ ಕೂಡ ಒಂದೇ ನೋಡು, ಎರಡನ್ನೂ ಕೂಡ ಒಂದೇ ನೋಡಿಗೆ ನಾವು ಸೇರಿಸ್ಬೇಕು. ಈಗ ಎಫ್ ಬರಬೇಕು ಅಂತಂದರೆ ಸಿ ಆಗಿರಬೇಕು. ಆಯಿತಾ, ಎಫ್ ಬರಬೇಕು ಅಂತಂದರೆ ಸಿ ಆಗಿರಬೇಕು. ಅದ್ರ ಡ್ಯೂರೇಷನ್ ಎಷ್ಟಿದೆ, 4. ಆಯಿತಾ, ಇದನ್ನು 7 ಅಂತೇಳಿ ತಗೊಳ್ಳೋಣ. ನೆಕ್ಸ್ಟು ಜಿ, ಎಫ್ ಮತ್ತು ಜಿ ಸೇರಿ ಹೆಚ್ಚು ಮತ್ತು ಐ ಬರ್ತಿದೆ, ಅದಕ್ಕೆ ಜಿ ಬಂದರೂ ಕೂಡ ಸೇಮ್ ನೋಡಿಗೆ ಎಂಡ್ ಆಗುತ್ತೆ. ಜಿ ಬರಬೇಕು ಅಂತಂದರೆ ಏನಾಗಿರಬೇಕು, ಡಿ ಆಗಿರಬೇಕು. ಜಿಗೆ ಎಷ್ಟಿದೆ, 3. ಡ್ಯೂರೇಷನ್ ಎಷ್ಟಿದೆ, 3 ಇದೆ. ನೆಕ್ಸ್ಟು ಈಗ ಹೆಚ್, ಎಫ್ ಮತ್ತು ಜಿ ಆದಾಗ ನಮಗೆ ಹೆಚ್ ಬರುತ್ತೆ. ಆದರೆ ಇ ಮತ್ತು ಹೆಚ್ ಸೇರಿದಾಗ ಜೆ ಬರುತ್ತಲ್ವ, ಆ ಹೆಚ್ಚನ್ನ ಅದಕ್ಕೆ ಒಂದೇ ನೋಡಿಗೆ ಹಾಕಬೇಕು. ಇದೆರಡೂ ಸೇರಿದಾಗ ಹೆಚ್ ಬರ್ತಾಯಿದೆ. ಹೆಚ್ ಎಷ್ಟಿದೆ, 7. ನೆಕ್ಸ್ಟು ಐ, ಎಫ್ ಮತ್ತು ಜಿ ಸೇರಿದಾಗ ಏನಾಗ್ತಿದೆ, ಐ ಬರ್ತಾಯಿದೆ. ಐದೆಷ್ಟಿದೆ, 4. ನೆಕ್ಸ್ಟು ಇ ಮತ್ತು ಹೆಚ್, ಇದು ಇ ಮತ್ತು ಹೆಚ್ ಆದಮೇಲೆ ನಮಗೆ ಜೆ ಬರಬೇಕು. ಆಯಿತಾ, ಇದೆರಡನ್ನೂ ಕೂಡ ಸೇಮ್ ನೋಡ್. ಲಾಸ್ಟ್ ಏನಾಗಿರುತ್ತೆ, ಇನಿಷಿಯಲ್ ಓನ್ಲಿ 1 ನೋಡ್ ಇಂದಾಗಿರಬೇಕು, ಟರ್ಮಿನಲ್ ಕೂಡ ಓನ್ಲಿ 1 ನೋಡಿಂದ ಎಂಡ್ ಆಗ್ತಾ ಇರಬೇಕು. ಇದೇನಾಯಿತು ಆವಾಗ 8th ನೋಡ್ ಆಯಿತು. ಇದು ಜೆ ಎಷ್ಟಿದೆ, 3 ಇದೆ. ಈಗ ನಾವು ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡಬೇಕು. ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮು ಮತ್ತು ಲೇಟೆಸ್ಟ್ ಫಿನಿಶ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿರಬೇಕು. ಎಲ್ಲದಕ್ಕೂ ಕೂಡ ಎಲ್ಲ ನೋಡಿಗೂ ಕೂಡ ಅಂದರೆ ಈಗ ನಾವು ಎಲ್ಲ ನೋಡಿಗೂ ಕೂಡ ಅರ್ಲಿಯೆಸ್ಟ್ ಸ್ಟಾರ್ಟು ಮತ್ತು ಲೇಟೆಸ್ಟ್ ಫಿನಿಶ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಿರ್ತೀವಿ. ಆವಾಗ ನಮಗೆ ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗಿರುತ್ತೆ. ಫಸ್ಟು ನಮಗೆ ಇದರೊಳಗಡೆ 2 ಪಾಸ್ ಬರ್ತಾ ಹೋಗಿರುತ್ತೆ. ಒಂದು ಫಾರ್ವರ್ಡ್ ಪಾಸ್ ಅಂತಲೇ ಕರಿತಾ ಹೋಗ್ತೀವಿ, ಇನ್ನೊಂದು ಬ್ಯಾಕ್ವರ್ಡ್ ಪಾಸ್ ಅಂತ ಬರುತ್ತೆ. ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಪಾಸ್ ಅಂತೇಳಿ ಬರ್ತಾ ಹೋಗುತ್ತೆ. ಫಾರ್ವರ್ಡ್ ಪಾಸ್ ಅಂತ ಅಂದರೆ ನಾವು ಲೆಫ್ಟ್ ಇಂದ ರೈಟಿಗೆ ಮೂವ್ ಆಗ್ತಾ ಹೋಗೋದು ಫಾರ್ವರ್ಡ್ ಪಾಸ್. ಬ್ಯಾಕ್ವರ್ಡ್ ಅಂತಂದರೆ ರೈಟಿಂದ ಲೆಫ್ಟಿಗೆ ಮೂವ್ ಆಗೋದು ಬ್ಯಾಕ್ವರ್ಡ್ ಪಾಸು. ನಾವು ಯಾವಾಗ ಫಾರ್ವರ್ಡ್ ಪಾಸ್ ಮಾಡ್ತಾ ಹೋಗ್ತೀವಿ ಅದರೊಳಗಡೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಯಾವಾಗ ಬ್ಯಾಕ್ವರ್ಡ್ ಪಾಸಿಗೆ ಬರ್ತಾ ಹೋಗ್ತೀವಿ ಆವಾಗ ಮಿನಿಮಮ್ ವ್ಯಾಲ್ಯೂ ನೋಡಿಕೊಂಡು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ, ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಹೋಗಿರ್ತೀವಿ.
ಆಯಿತಾ. ಫಾರ್ವರ್ಡ್ ಪಾಸಲ್ಲಿ ನಮಗೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಮತ್ತು ಅರ್ಲಿಯೆಸ್ಟ್ ಫಿನಿಶ್ ಟೈಮ್ ಬರುತ್ತೆ. ಬ್ಯಾಕ್ವರ್ಡ್ ಪಾಸಲ್ಲಿ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಮತ್ತು ಲೇಟೆಸ್ಟ್ ಫಿನಿಶ್ ಟೈಮ್. ಫಸ್ಟು ಇನಿಷಿಯಲ್ ಆಗಿ ನಮಗೆ 0 ಇರುತ್ತೆ. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನಿಷಿಯಲ್ ಆಗಿರುವಂಥ ಸ್ಟಾರ್ಟ್ ಆಗುತ್ತೆ 0 ಇಂದ, ಮಿನಿಮಮಲ್ಲಿ ಸ್ಟಾರ್ಟ್ ಆಗ್ತಾ ಹೋಗಿರುತ್ತೆ. ಈಗ ಫಸ್ಟ್ ನೋಡಿಂದ ಆಯ್ತು. ಈಗ ಸೆಕೆಂಡ್ ನೋಡಿಗೆ ನೋಡಬೇಕಂತಂದರೆ ಇದಕ್ಕೆ ಇನ್ಕಮಿಂಗ್ ಆಗಿರುವಂಥ ಆ್ಯರೋ ಎಷ್ಟಿದೆ, ಆ್ಯಕ್ಟಿವಿಟಿ ಒಂದೇ ಇರೋದು. ಅದಕ್ಕೆ 0 ಪ್ಲಸ್ ಇದ್ರದ್ದು ಡ್ಯೂರೇಷನ್ಸ್ ಮಾಡಬೇಕು. 0 + 4 ಎಷ್ಟು 4 ಆಯಿತಾ. ಇದು ಡಮ್ಮಿ ಆ್ಯಕ್ಟಿವಿಟಿಗೆ ಡ್ಯೂರೇಷನ್ 0 ಆಗಿರುತ್ತೆ. ನೆಕ್ಸ್ಟು 0 ಈಗ 3ಗೆ ನೋಡೋದಾದರೆ 0 ಪ್ಲಸ್ ಇದಕ್ಕೂ ಕೂಡ ಇನ್ಕಮಿಂಗ್ ಆ್ಯಕ್ಟಿವಿಟಿ ಎಷ್ಟಿದೆ, ಆ್ಯರೋ ಒಂದೇ ಇದೆ. ಅದಕ್ಕೆ 0 + 3 ಎಷ್ಟಾಯಿತು 3. ಈಗ ಇದಕ್ಕೆ ನೋಡೋದಾದರೆ ನಾವು 4 ತೊಗೊಂಡ್ವಿ. ಈಗ ಇದಕ್ಕೆ 2 ಇನ್ಕಮಿಂಗ್ ಇದೆ ಅಂತಲೇ ತೊಗೊಳ್ಳೋಣ. 3 + 0 ಏನಾಗುತ್ತೆ 0. 0 + 4 ಏನಾಗಿರುತ್ತೆ 4. ಇದು ಎರಡರೊಳಗೆ ಯಾವ್ದು ಮ್ಯಾಕ್ಸಿಮಮ್ ಆಗಿದೆ 4. ಈಗ ಫೋರ್ತ್ ನೋಡಿಗೆ ಇನ್ಕಮಿಂಗ್ ನೋಡಿ ಎಷ್ಟಿದೆ, ಒಂದೇ ಇದೆ. ಆವಾಗ 4 + 2 ಎಷ್ಟು 6. ನೆಕ್ಸ್ಟ್ ಈಗ 5ಗೆ ನೋಡೋಣ. 5ಗೆ ಇನ್ಕಮಿಂಗ್ ನೋಡಿ ಎಷ್ಟಿದೆ, ಒಂದೇ ಇದೆ. ಆವಾಗ ಏನಾಗುತ್ತೆ 5 + 4 ಎಷ್ಟಾಯಿತು 9. ನೆಕ್ಸ್ಟ್ ಈಗ 6ಗೆ ಇನ್ಕಮಿಂಗ್ ನೋಡಿ 2 ಇದೆ ಅಲ್ವಾ, ಅದಕ್ಕೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. 7ಗೆ ಏನಾಗಿದೆ, ಇನ್ಕಮಿಂಗ್ ಎಷ್ಟಿದೆ, 2 ಆ್ಯರೋ ಇದೆ. ಇದರೊಳಗಡೆ ಈಗ 9 + 3 ಎಷ್ಟು 12 ಆಯಿತಾ. 6 + 4 ಎಷ್ಟು 10. ಆವಾಗ ನಾನು ಯಾವುದನ್ನು ತೊಗೊಳ್ಬೇಕು, ಮ್ಯಾಕ್ಸಿಮಮ್ ಇರೋದನ್ನು ತೊಗೊಳ್ಬೇಕು, 12 ಅಂತೇಳಿ ಬರ್ಕೊಳ್ಬೇಕು. ಈಗ 12 + 7 ಎಷ್ಟು 19. 6 + 3 ಎಷ್ಟು 9. ಇದೆರಡರೊಳಗೆ ಯಾವ್ದು ಮ್ಯಾಕ್ಸಿಮಮ್ 19ನ ತೊಗೊಳ್ಬೇಕು. ನೆಕ್ಸ್ಟ್ 19 + 3 ಎಷ್ಟು 22. 12 + 4 ಎಷ್ಟು 16. ಎರಡರೊಳಗಡೆ ಯಾವುದು ಮ್ಯಾಕ್ಸಿಮಮ್ 22 ಮ್ಯಾಕ್ಸಿಮಮ್ನ ತೊಗೊಳ್ಬೇಕು. ಈಗ ಇದು ಫಾರ್ವರ್ಡ್ ಪಾಸ್ ಆಯಿತು. ಈಗ ಬ್ಯಾಕ್ವರ್ಡ್ ಪಾಸ್ ಬರುತ್ತಾ, ಯಾವುದು ಮಿನಿಮಮ್ ಇರುತ್ತೋ ಅದು ನೋಡ್ಕೊಳ್ತಾ ಬರಬೇಕು. ಇದರೊಳಗಡೆ 22 ಅಂತಲೇ ಹೇಳಿ ತೊಗೊಂಡು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಬೇಕು. ಮ್ಯಾಕ್ಸಿಮಮ್ ಇಲ್ಲಿ ಯಾವ ರೀತಿ ಮಿನಿಮಮ್ ಇಂದ ತೊಗೊಂಡು ಸ್ಟಾರ್ಟ್ ಮಾಡ್ತೀವೋ ಇದು ಅದೇ ರೀತಿ ಮ್ಯಾಕ್ಸಿಮಮ್ನ ತೊಗೊಳ್ತಾ ಹೋಗಿರಬೇಕು. ಈಗ ಇಲ್ಲಿ 22 ಬರ್ಕೊಂಡೆ. 22 - 3 ಎಷ್ಟು 19. ಇದರೊಳಗಡೆ ಒಂದೇ ಬರ್ತಾ ಹೋಗಿರುತ್ತೆ. ಈಗ ಇದನ್ನು ಮಾಡೋಣ. ಈಗ 22 - 4 ಎಷ್ಟು 12. ಅದನ್ನು ಬರ್ಕೊತೀನಿ. ಈಗ 12 - 7 ಮತ್ತು ಈ 22 - 3 ಇದು ಎರಡರೊಳಗಡೆ ಯಾವ್ದು ಬರುತ್ತೆ ಅಂತ ನೋಡ್ಕೊಳ್ಬೇಕು ಫಸ್ಟು. ಅಲ್ಲ ಸಾರಿ, ಈಗ ಇದಕ್ಕೆ ನಾವು ಇನ್ಕಮಿಂಗ್ ನೋಡ್ಕೊಳೋದಿಲ್ಲ, ಔಟ್ಗೋಯಿಂಗ್ ಅಂದರೆ ಇದರಿಂದ ನೋಡಿ ಹೋಗ್ತಾ ಇರೋದು. ಇಲ್ಲಿ ಇದರಿಂದ ಇದನ್ನು ಹೋಗಿದ್ರೆ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ, ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ. ಇದು ಇಲ್ಲಿಂದ ಇದೊಂದೇ ಹೋಗಿರೋದಲ್ವ, ಅದಕ್ಕೆ 22 - 3 ಎಷ್ಟು 19 ತೊಗೊಳ್ಬೇಕು. ಈಗ ಈ ನೋಡಿಗೆ ನೋಡ್ತೀನಿ, ಇದು ಇದಕ್ಕೂ ಹೋಗಿದೆ ಮತ್ತು ಒಂದಕ್ಕೆ ಹೋಗಿರೋದಲ್ವ. 12 - 3 ಎಷ್ಟು 9. ನೆಕ್ಸ್ಟ್ ಇದು ಕೂಡ ಒಂದೇ ಆ್ಯಕ್ಟಿವಿಟೀಸ್ ಈ ಕಡೆ ಹೋಗಿದೆ. 12 - 4 ಎಷ್ಟು 8. ನೆಕ್ಸ್ಟು ಈಗ ಇದಕ್ಕೆ 8 - 2 ತೊಗೊಳ್ಬೇಕಾ ಅಥವಾ 9 - 5 ಯಾವುದು ಮಿನಿಮಮ್ ಬರುತ್ತೆ. 9 - 5 ಅಂದರೆ 4, ಅದಕ್ಕೆ 4ನ ತೊಗೊಳ್ತಾ ಹೋಗ್ತೀನಿ. 9 - 5 ಎಷ್ಟು 4. ನೆಕ್ಸ್ಟು ಈಗ ಇದಕ್ಕೆ ನಾನು 4 - 0 ಅಂತಂದರೆ ಎಷ್ಟು 4 ಬರುತ್ತೆ. 19 - 6 ಕಡಿಮೆ ಬರುತ್ತೆ. 4 - 0 ಕಡಿಮೆ ಮಾಡುತ್ತಾ, 4 - 0 ಕಡಿಮೆ ಬರುತ್ತೆ, ಅದಕ್ಕೆ 4. ಈಗ ಇದಕ್ಕೆ ನೋಡಬೇಕು. 4 - 4 0, 4 - 3 1. ಯಾವುದು ಮಿನಿಮಮ್ 4 ಅಲ್ಲ, 4 - 4 ಏನಾಯಿತು 0, ಅದಕ್ಕೆ 0 ಮಿನಿಮಮ್. ಈಗ ಕ್ರಿಟಿಕಲ್ ಪಾತನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತಂದರೆ, ಎರಡು ಅಂದರೆ ಅರ್ಲಿಯೆಸ್ಟ್ ಆಗಿರುವಂಥ ಸ್ಟಾರ್ಟ್ ಮತ್ತು ಲೇಟೆಸ್ಟ್ ಫಿನಿಶು ಎರಡು ಕೂಡ ಸೇಮ್ ಬಂದಿರಬೇಕು, ಅದು ಕ್ರಿಟಿಕಲ್ ಪಾತ್ ಆಗಿರುತ್ತೆ. ಈಗ 1 - 4 ಇದು ಬಂದಿದೆ, ಅದನ್ನು ಕ್ರಿಟಿಕಲ್ ಪಾತ್. ಡಾರ್ಕ್ ಆದರೂ ಮಾಡ್ಬೋದು, ಡಬಲ್ ಲೈನ್ ಆದರೂ ನಾವು ತಗೊಳ್ತಾ ಇಂಡಿಕೇಟ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಈಗ 4 ಆದಮೇಲೆ ನನಗೆ 2 - 5 ಹೋಗಿದೆ ಆಯಿತಾ. ಇದನ್ನು ಡಾರ್ಕನ್ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟು ಇಲ್ಲಿ 9 ಏನಾಗಿದೆ 12, ಅಂದರೆ 9 - 12 ಅಲ್ವಾ, ಎರಡೂ ಕೂಡ ಸೇಮ್ ಇರುತ್ತೆ. ಅದಕ್ಕೆ ಇಲ್ಲಿಂದ 7ಗೆ ಹೋಗೋದು. 5 - 7, ಆಮೇಲೆ 7 - 6 ಆ್ಯಂಡ್ ಲಾಸ್ಟ್ಲಿ 6 - 8. ಇದು ಕ್ರಿಟಿಕಲ್ ಪಾತನ್ನು ಶೋ ಮಾಡುತ್ತೆ. ಅದರದ್ದು ಕ್ರಿಟಿಕಲ್ ಪಾತನ್ನು ಬರೆಯೋಣ. 1 - 2, 2 - 5, 5 - 7, 7 - 6, 6 - 8 ವಿಚ್ ಈಸ್ ಈಕ್ವಲ್ ಟು 22. ಅದಕ್ಕೆ ಟೋಟಲ್ ಡ್ಯೂರೇಷನ್ಸ್ ಟು ಕಂಪ್ಲೀಷನ್ಸ್ ಆಫ್ ದ ಪ್ರಾಜೆಕ್ಟ್ನ ಮಾಡೋದಕ್ಕೆ ಟೋಟಲ್ ಡ್ಯೂರೇಷನ್ಸ್ ಎಷ್ಟು ಬೇಕು, 22 ಮಂತ್ಸ್ ಬೇಕಾಯಿತು ಅಂತ ಹೇಳೋದು. ಈಗ ನಾವು ಟೋಟಲ್ ಫ್ಲೋಟನ್ನು ಮತ್ತು ಫ್ರೀ ಫ್ಲೋಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಟೋಟಲ್ ಫ್ಲೋಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಆಯಿತಾ. ಟೋಟಲ್ ಫ್ಲೋಟು ಮತ್ತು ಫ್ರೀ ಫ್ಲೋಟನ್ನು ಕ್ಯಾಲ್ಕುಲೇಷನ್ಸ್ ಮಾಡೋಣ ಫಾರ್ ದ ಪ್ರತಿಯೊಂದು ಆ್ಯಕ್ಟಿವಿಟಿ. ಎಷ್ಟು ಆ್ಯಕ್ಟಿವಿಟಿ ಇದೆ ನಮಗೆ, A to J ತನಕ ಇದೆ. ಆ್ಯಕ್ಟಿವಿಟಿನ ಬರೋಣ. A B C D E F G
HIJ. ಇದಿಷ್ಟು ಆ್ಯಕ್ಟಿವಿಟಿಗೆ ನಾನು ಟೋಟಲ್ ಫ್ಲೋಟ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಈಗ ಎಗೆ ಫೈಂಡ್ ಔಟ್ ಮಾಡಬೇಕು. ಎ ಆ್ಯಕ್ಟಿವಿಟಿಗೆ ಫೈಂಡ್ ಔಟ್ ಮಾಡ್ತೀನಿ ಅಂತಂದರೆ 4 ಮೈನಸ್ ಇದು ಲೇಟೆಸ್ಟ್ ಆ್ಯಕ್ಟಿವಿಟಿ ಮೈನಸ್ ಅರ್ಲಿಯೆಸ್ಟ್ ಸ್ಟಾರ್ಟ್, ಲೇಟೆಸ್ಟ್ ಫಿನಿಶ್, ಅರ್ಲಿಯೆಸ್ಟ್ ಸ್ಟಾರ್ಟ್ ಮೈನಸ್ ಡ್ಯೂರೇಷನ್ಸ್. 4 ಮೈನಸ್ 0 ಮೈನಸ್ 4 ಎಷ್ಟಾಗಿರುತ್ತೆ? 0. ಅದೇ ಥರ ಈಗ ಬಿಗೆ ನೋಡೋದು. ಬಿಗೆ ಏನು ಮಾಡ್ತೀಯಾ? 4 ಮೈನಸ್ 0 ಮೈನಸ್ 3 ಎಷ್ಟು? 1. ನೆಕ್ಸ್ಟು ಸಿಗೆ 8 ಮೈನಸ್ 4 ಮೈನಸ್ 2 ಎಷ್ಟು? 2. ನೆಕ್ಸ್ಟ್ ಈಗ ಡಿಗೆ ನೋಡಬೇಕು. 9 ಮೈನಸ್ 9 ಮೈನಸ್ ಇದು ಈ 9 ಮೈನಸ್ 4 ಮೈನಸ್ 5 0. ಈ ಥರ ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗೋದು. ಈಗ ಅಂತ ಅಂದರೆ ABCD ಆಯಿತಾ. ಈಗ 19 ಮೈನಸ್ 3 ಮೈನಸ್ 6 ಎಷ್ಟು? 10. ನೆಕ್ಸ್ಟು ಎಫ್ಗೆ ಅಂತಂದರೆ 12 ಮೈನಸ್ 6 ಮೈನಸ್ 4 2. ಜಿಗೆ 12 ಮೈನಸ್ 9 ಮೈನಸ್ 3 ಎಷ್ಟು? 0. ಹೆಚ್ಚಿಗೆ ಎಷ್ಟು ಬರುತ್ತೆ? 12 ಮೈನಸ್ 19 ಮೈನಸ್ 7 0. ಐಗೆ 22 ಮೈನಸ್ 12 ಮೈನಸ್ 4 6. ಲಾಸ್ಟ್ ಅಂತೂ ಜೆಗೆ 22 ಮೈನಸ್ 19 ಮೈನಸ್ 3 ಇಸ್ 0. ನಮಗೆ ಯಾವುದ್ಯಾವುದು ಕ್ರಿಟಿಕಲ್ ಆ್ಯಕ್ಟಿವಿಟಿ ಬಂದಿದ್ದು ಅಂತ ಅಂದರೆ 1 to 2 ಅಂತಂದರೆ ಎ ಟು ಡಿ ಜಿ ಹೆಚ್ ಜೆ ಇದಿಷ್ಟು ಕೂಡ ಕ್ರಿಟಿಕಲ್ ಪಾತಲ್ಲಿ ನಮಗೆ 0 ಬಂದಿರುತ್ತೆ ಆಯಿತಾ. ಎ ಡಿ ಜಿ ಹೆಚ್ ಜೆ ಇದಿಷ್ಟು ಕೂಡ ಕ್ರಿಟಿಕಲ್ ಪಾತ್ ಏನಾಗಿರುತ್ತೆ ನಮಗೆ ಯಾವಾಗಲೂ 0ನೇ ಬಂದಿರುತ್ತೆ. ಜಿ ಹೆಚ್ ಜೆ ಅದನ್ನು ನಾವು ಲಾಸ್ಟಿಗೆ ಚೆಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಕ್ರಿಟಿಕಲ್ ಪಾತಿಂದು 0 ಆಗಿರುತ್ತೆ. ನಾನ್ ಕ್ರಿಟಿಕಲ್ ಪಾತ್ ಉಳಿದಿದ್ದೆಲ್ಲ ನಾನ್ ಕ್ರಿಟಿಕಲ್ ಪಾತ್ಸ್ ಆಗಿರುತ್ತೆ. ಫ್ರೀ ಫ್ಲೋಟ್ ಅಂತ ಅಂದರೆ ಅರ್ಲಿಯೆಸ್ಟ್ ಫಿನಿಶ್ ಆಗಿರುತ್ತಲ್ಲ ಮೈನಸ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಈಗ 4 ಮೈನಸ್ 0 ಮೈನಸ್ 4 0 ಆ ಥರ. 3 ಮೈನಸ್ 0 ಮೈನಸ್ 3 0 ಈ ಥರ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಬರಬೇಕು. ಸಿಗೆ ಎಷ್ಟು ಬರುತ್ತೆ? 0. ಡಿಗೆ 0. ಇಗೆ 10. ನೆಕ್ಸ್ಟ್ 2 0 0 6 ಮತ್ತು 0. ಇದು ಫ್ರೀ ಫ್ಲೋಟನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗೋದು. ಫ್ರೀ ಫ್ಲೋಟಿಗೆ ಏನಿಲ್ಲ 4 ಮೈನಸ್ 0 ಮೈನಸ್ 4 3 ಮೈನಸ್ 0 ಮೈನಸ್ 3 6 ಮೈನಸ್ 4 ಮೈನಸ್ 2. ಡಿಗೆ ನೋಡಬೇಕಂದ್ರೆ 9 ಮೈನಸ್ 4 ಮೈನಸ್ 5. ಈಗ ನೋಡಬೇಕಾ 19 ಮೈನಸ್ 3 ಮೈನಸ್ 6. ಈ ರೀತಿ ಫ್ರೀ ಫ್ಲೋಟನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಿರಬೇಕು. ಇದು ಡಮ್ಮಿ ಆ್ಯಕ್ಟಿವಿಟೀಸ್ ಯೂಸ್ ಮಾಡಿಕೊಂಡು ಕ್ರಿಟಿಕಲ್ ಪಾತಲ್ಲಿ ಫ್ರೀ ಫ್ಲೋಟು ಮತ್ತು ಟೋಟಲ್ ಫ್ಲೋಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ.